ಮಂಗಳೂರಿನ ಸುಹಾಸ್ ಶೆಟ್ಟಿ ಕೊಲೆ ರಹಸ್ಯ ಬಯಲು. ಕಳವಾರಿನ ನಟೋರಿಯಸ್ ಸಫ್ವಾನ್ ಗ್ಯಾಂಗ್ನಿಂದ ಈ ಕೊಲೆ ಆಗಿದೆ. ಚೂರಿ ಇರಿದಿದ್ದಕ್ಕೆ ಪ್ರತಿಕಾರವನ್ನು ತೆಗೆದುಕೊಂಡಿದ್ದ ಸಫ್ವಾನ್ ಗ್ಯಾಂಗ್. ಸಫ್ವಾನ್ ಜೊತೆ ಸುಹಾಸ್ ಶೆಟ್ಟಿ ಆಪ್ತ ಪ್ರಶಾಂತ್ ಕಿರಿಕ್ ಮಾಡಿಕೊಂಡಿದ್ದು 2023ರ ಸೆಪ್ಟೆಂಬರ್ 3ರಂದು ಕಳವಾರು ಬಳಿ ಗಲಾಟೆ ನಡೆಯುತ್ತೆ. ಸಫ್ವಾನ್ಗೆ ಚೂರಿಯನ್ನ ಇರಿದಿದ್ದ ಸುಹಾಸ್ ಶೆಟ್ಟಿಯ ಆಪ್ತ ಈ ಪ್ರಶಾಂತ್. ಗಲಾಟೆ ವಿಚಾರದಲ್ಲಿ ಮಾತುಕತೆಗೆ ಕರೆದು ಡ್ಯಾಗರ್ ಇಂದ ಇರಿಯಲಾಗಿತ್ತು. ಗಂಭೀರವಾದ ಗಾಯಗೊಂಡಂತ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸಫ್ವಾನ್ ಅನ್ನ. ಬಳಿಕ ಹಲವು ಬಾರಿ ಪ್ರಶಾಂತ್ ಮೇಲೆ ದಾಳಿಗೆ ಈ ಸಫ್ವಾನ್ ಪ್ಲಾನ್ ಕೂಡ ಮಾಡಿದ್ದ. ಈ ವೇಳೆ ಪ್ರಶಾಂತ್ ಬೆಂಬಲಕ್ಕೆ ನಿಂತಿದ್ದ ಸುಹಾಸ್ ಶೆಟ್ಟಿ. ಇದೇ ವಿಚಾರದಲ್ಲಿ ಸುಹಾಸ್ ಹಾಗೂ ಸಫ್ವಾನ್ ಮಧ್ಯ ಆಗಾಗ ಸಂಘರ್ಷ ಆಗ್ತಾನೆ ಇತ್ತು. ಹೀಗಾಗಿ ಪ್ರಶಾಂತ್ ಬದಲು ಸುಹಾಸ್ ಶೆಟ್ಟಿಯನ್ನೇ ಕೊಲೆ ಮಾಡುವಂತ ಪ್ಲಾನ್ ಮಾಡಲಾಗಿತ್ತು. ಸುಹಾಸ್ ಹತ್ಯೆಗೆ ಕೆಲವರು ಹಣಕಾಸು ನೆರವು ನೀಡಿರುವಂತ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂಥ ಪ್ರಶ್ನೆಗಳು ಇತ್ತು. ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಅಂತ ಹೇಳಿದಂಥ ಸಂದರ್ಭದಲ್ಲಿಗೆ ಹಾಗಿದ್ರೆ ಈ ಅಟ್ಯಾಕ್ ಬೇರೆ ಇನ್ಯಾವುದಕ್ಕಾದ್ರೂ ಇರಬಹುದಾ ಅನ್ನುವಂಥ ಪ್ರಶ್ನೆ. ಮೊದಲಿಗೆ ಈ ಕೊಲೆ ಪ್ರಕರಣ ಪ್ರತಿಕಾರ ಅಂತಾನೆ ಹೇಳಲಾಗ್ತಾ ಇತ್ತು. ಆದರೆ ಯಾವುದ್ರ ಪ್ರತಿಕಾರ? ಸುಮಾರು 5ರಿಂದ 6 ಕೇಸಸ್ಗಳಲ್ಲಿ ಸುಹಾಸ್ ಶೆಟ್ಟಿ ಭಾಗಿಯಾಗಿರೋದು. ಮರ್ಡರು, ಆಫ್ ಮರ್ಡರ್ ಕೇಸ್ಗಳಲ್ಲಿ ಸುಹಾಸ್ ಶೆಟ್ಟಿ ಭಾಗಿಯಾಗಲಾಗಿತ್ತು. ಹಾಗಾಗಿ ಯಾವುದರ ಪ್ರತಿಕಾರ ಅನ್ನೋದು ಪ್ರಶ್ನೆ ಇತ್ತು. ಇದೀಗ ಗೊತ್ತಾಗ್ತಿರುವಂಥ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಮತ್ತು ಈ ಸಫ್ವಾನ್ ನಡುವೆ ಗಲಾಟೆ ಆಗಿತ್ತಂತೆ. ಯಾವುದೋ ಒಂದು ಕಿರಿಕಿತ್ತಂತೆ. ಆ ಕಿರಿಕನ್ನು ಬಗೆಹರಿಸ್ಕೊಳ್ಳೋಣ, ಮಾತುಕತೆಗೆ ಬಾ ಅಂತ ಈ ಸಫ್ವಾನನ್ನು ಕರೆದು ಚೂರಿಯಿಂದ ಇರಿದಿದ್ದಂತೆ ಪ್ರಶಾಂತ್. ಈ ಪ್ರಶಾಂತ್ ಬಂದು ಸುಹಾಸ್ ಶೆಟ್ಟಿಯ ಆಪ್ತ. ಸಫ್ವಾನ್ಗೂ ಸುಹಾಸ್ ಶೆಟ್ಟಿಗೂ ಯಾವುದೇ ರೀತಿಯಾದಂಥ ದ್ವೇಷ ಅನ್ನೋದು ಮೊದಲಿಗಿರಲಿಲ್ಲ. ಪ್ರಶಾಂತ್ ಚಾಕು ಹಿಡಿದಿದ್ರಿಂದ ಪ್ರಶಾಂತ್ನನ್ನು ಕೂಡ ಕೊಲೆ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಸಫ್ವಾನ್ ಆ್ಯಂಡ್ ಗ್ಯಾಂಗ್ ಮಾಡುತ್ತೆ. ಆದರೆ ಪ್ರಶಾಂತನ್ನು ಮೊದಲಿನಿಂದಲೂ ರಕ್ಷಿಸ್ಕೊಂಡು ಬಂದಿದ್ದು, ಉಳಿಸ್ಕೊಂಡು ಬಂದಿದ್ದು, ಅಡ್ಡ ಆಗಿದ್ದು ಈ ಸುಹಾಸ್ ಶೆಟ್ಟಿ. ಆ ಕಾರಣಕ್ಕಾಗಿ ಪ್ರಶಾಂತನನ್ನು ಮುಟ್ಟೋಕ್ಕಾಗ್ತಾ ಇಲ್ಲ. ಮೊದಲು ಸುಹಾಸ್ ಶೆಟ್ಟಿಯನ್ನೇ ಮರ್ಡರ್ ಮಾಡಬೇಕು ಅಂತ ಸಫ್ವಾನ್ ಆ್ಯಂಡ್ ಗ್ಯಾಂಗ್ ಪ್ಲಾನ್ ಮಾಡಿ ಸುಹಾಸ್ ಶೆಟ್ಟಿಯನ್ನು ಮರ್ಡರ್ ಮಾಡಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಒಂದು ಕಡೆಯಲ್ಲಿ ಸಫ್ವಾನ್ ಗ್ಯಾಂಗ್ ಬಗ್ಗೆ ಮಾಹಿತಿ ಅನ್ನೋದು ಸಿಗ್ತಾ ಆಗಿದೆ. ಇನ್ನೊಂದು ಕಡೆಯಲ್ಲಿ ಗೃಹ ಸಚಿವರು ಇದ್ದಂಥ ಮೀಟಿಂಗ್ನಲ್ಲಿ ಭಾರಿ ಗಲಾಟೆ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಸದ್ಯದ ಅಪ್ಡೇಟ್ ಮಂಗಳೂರಿನಲ್ಲಿ ಏನೇನು ಆಗ್ತಾ ಇದೆ ಆದಿತ್ಯ? ಸುಹಾಸ್ ಶೆಟ್ಟಿಯ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 9 ಜನ ಆರೋಪಿಗಳನ್ನ ಪೊಲೀಸ್ ಇಲಾಖೆ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದೆ. ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಂಗಳೂರಿಗೆ ಬಂದಿದ್ದಾರೆ. ಮಂಗಳೂರಿನಲ್ಲಿ ಈಗಾಗಲೇ ಒಂದು ಸಭೆಯನ್ನು ನಡೆಸಿದ್ದಾರೆ. ಕೇವಲ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಅಲ್ಲ, ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ADGP ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 9 ಜನ ಆರೋಪಿಗಳ ಪೈಕಿ 2 ಹಿಂದೂ ಯುವಕರು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಇದರ ಜೊತೆಗೆ ಮೊನ್ನೆ ಮಂಗಳೂರು ಹೊರವಲಯದ ಕುಡುಪುವಿನಲ್ಲಿ ನಡೆದಂಥ ಅಶ್ರಫ್ ಏನಿದ್ದಾನೆ, ಕೇರಳ ಮೂಲದ ಅಶ್ರಫ್, ಈತನ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಗದ್ದಲ ನಡೆದಿದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಅನೇಕ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಕೂಡ ಇಲ್ಲಿಗೆ ಬಂದಿದ್ರು, ಕಾಂಗ್ರೆಸ್ ಮುಖಂಡರು ಕೂಡ ಬಂದಿದ್ರು. ಈ ಒಂದು ವಿಚಾರವನ್ನ ಕೂಡ ಅಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಗೃಹ ಸಚಿವರ ಮುಂದೆ. ಯಾಕಂದ್ರೆ ಅಶ್ರಫ್ನ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದೆ ಅವನ ಹತ್ಯೆ ಕಾರಣ ಅನ್ನುವಂತಹ ರೀತಿಯ ಒಂದು ಹೇಳಿಕೆ ಏನಿದೆ ಪರಮೇಶ್ವರ್ ಅವರದು, ಇದು ಮುಸ್ಲಿಂ ಸಮಾಜ ಸೇರಿದಂತೆ ಕಾಂಗ್ರೆಸ್ನ ಒಂದಿಷ್ಟು ಮುಸ್ಲಿಂ ಮುಖಂಡರ ಒಂದು ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು. ಅವರು ಇದರ ಬಗ್ಗೆ ಒಂದು ಸ್ಪಷ್ಟತೆ ಕೊಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಆಯಿತು. ಹಾಗಾಗಿ ಇವತ್ತು ಸಭೆ ನಡೆದಿದೆ. ಸಭೆಯಲ್ಲಿ ಏನಾಯ್ತು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಶಾಹುಲ್ ಹಮೀದ್ ಅವರಿದ್ದಾರೆ. ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಅಶ್ರಫ್ ಸುಹಾಸ್ ಶೆಟ್ಟಿಯ ಜೊತೆಗೆ ಇವತ್ತು ಅಶ್ರಫ್ ವಿಚಾರ ಕೂಡ ಸಭೆಯಲ್ಲಿ ಚರ್ಚೆ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗದ್ದಲ ಆಗಿದೆ ಅಂತ ನಿಮ್ಮ ಮುಖಂಡರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ಇಲ್ಲ ರೀ, ಯಾವುದೇ ಗದ್ದಲ ಆಗಿಲ್ಲ. ಅಶ್ರಫ್ನ ಮೃತದೇಹವನ್ನು ಅತ್ಯಂತ ಗೌರವಯುತವಾಗಿ ನಮ್ಮ ತುಳುನಾಡಿನ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ರೀತಿಯಾಗಿ ಯಾವುದೇ ಗದ್ದಲ ಗೊಂದಲ ಬಂದ್ಗಳಿಲ್ಲದೆ ಯಾವುದೇ ಅಹಿತಕರ ಘಟನೆಗೆ ಸಂಭವಿಸಕ್ಕೆ ಅವಕಾಶ ಕೊಡದೆ ಬಹಳ ಗೌರವಯುತವಾಗಿ ಅದನ್ನು ಕೇರಳಕ್ಕೆ ತಲುಪಿಸುವಂಥ ದೊಡ್ಡ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡಿದ್ದೆವು. ಆ ಜವಾಬ್ದಾರಿಯನ್ನು ನಾವು ಪೂರ್ಣವಾಗಿ ನಿರ್ವಹಿಸಿದ್ದೇವೆ. ಆ ವಿಚಾರದಲ್ಲಿ ಯಾವುದೇ ಗದ್ದಲವೂ ಆಗಿಲ್ಲ, ಗೊಂದಲವೂ ಆಗಿಲ್ಲ. ಮೊನ್ನೆ ಸಚಿವರು ಹೇಳಿದಂತಹ ಒಂದು ಮಾತು, ಪಾಕಿಸ್ತಾನ ಜಿಂದಾಬಾದಿಗೆ ಘೋಷಣೆ ಕೂಗಿದ್ದಕ್ಕೆ ಆತನ ಹತ್ಯೆ ಮಾಡಿದ್ರು. ಇದ್ರ ಬಗ್ಗೆ ತಾವು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಿ, ಹೇಳಿಕೆಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ
ಹೇಳಿದ್ರು. ಇವತ್ತು ಏನು ಪ್ರಸ್ತಾಪ ಆಯಿತು ಮತ್ತೆ ಅಲ್ಲಿ ನಡೆದಂತಹ ಗದ್ದಲಕ್ಕೆ ಕಾರಣ ಏನು? ಒಂದಿಷ್ಟು ಗಲಾಟೆಗಳನ್ನ ತರ ನಡೆಯುತ್ತಲ್ಲ, ಅದು ಏನು ಕಾರಣ ಅಂತ? ಗೃಹ ಸಚಿವರಿಗೆ ಕೆಲವು ತಪ್ಪು ಮಾಹಿತಿಯಿಂದಾಗಿ ಅವರು ಅವತ್ತು ಹೇಳಿದ ಬಗ್ಗೆ ಅವರು ಒಪ್ಪಿಕೊಂಡಿದ್ದಾರೆ ಮತ್ತು ಅದು ಅವರಿಗೆ ಬೆಳಿಗ್ಗೆ ಅವರ ಪೊಲೀಸ್ ಅಧಿಕಾರಿಗಳು ಕೊಟ್ಟ ಬ್ರೀಫಿಂಗ್ ತಪ್ಪು. ಹೌದು, 4 ಜನ ದುಷ್ಕರ್ಮಿಗಳು ಯಾರು, ಅವರು ಯಾಕೆ ನೀವು ಹೊಡೆದದ್ದು ಅಂತ ಇಂಟರೋಗೇಟ್ ಮಾಡುವಾಗ ಅವರು ಹೀಗೆ ಹೇಳಿದ್ದು, ದೇಶ ವಿರೋಧಿ ಮಾತುಗಳನ್ನು ಹೇಳಿದ್ದಕ್ಕೆ ಬೇಕಾಗಿ ಆ ಮಾತನ್ನು ಅವರು ಹೇಳಿದ್ದುದಿಲ್ಲ. ಅದು ಗೃಹ ಸಚಿವರ ಸ್ಟೇಟ್ಮೆಂಟ್ ಅಲ್ಲ, ಅದು ಅವರು ಹೇಳಿದ್ದನ್ನು ಇವರು ಮೀಡಿಯಾಗೆ, ಆದರೆ ಮಾಧ್ಯಮದಲ್ಲಿ ಅದನ್ನು ತಿರುಚಿ ಇವರೇ ಹೇಳಿದ ಹಾಗೆ ಪ್ರೆಸೆಂಟೇಷನ್ ಆಗಿದೆ. ಅದನ್ನು ಸಂಪೂರ್ಣವಾಗಿ ನಿನ್ನೆ ಅದನ್ನು ನಿರಾಕರಣೆ ಮಾಡಿದ್ದಾರೆ ಮತ್ತು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಯಾವುದೇ ಸಂಶಯಗಳಿಲ್ಲ. ಮಾಧ್ಯಮದಲ್ಲಿ ತಿರುಚಲಾಯಿತು ಅಂತ ಹೇಳಿದ್ರಿ, ನಿಮ್ಮದೇ ಮುಖಂಡರು ಅಶ್ರಫ್ ಹೇಳಿದ್ರು, ಯಾರೋ ಒಂದಿಷ್ಟು ಜನ ಆರೋಪಿಗಳು ಕೊಟ್ಟಂತ ಮಾಹಿತಿಯ ಮೇರೆಗೆ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ, ಅವರು ಪಾಕಿಸ್ತಾನದಿಂದ ಬದುಕೋಗಿದ್ದಕ್ಕೆ ಹತ್ಯೆ ಆಯಿತು ಅನ್ನೋದು. ಇದರ ಬಗ್ಗೆ ಏನು? ಇಲ್ಲ, ಇನ್ನೊಬ್ಬರು ಹೇಳಿದ್ದಕ್ಕೆ ನಾವು ಯಾವುದು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಇದೊಂದು ಸ್ಪಷ್ಟ, ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಇವತ್ತು ನಮಗೆ ಅದರ ಬಗ್ಗೆ ಸಮಜಾಯಿಷಿ ನೀಡಿದ್ದಾರೆ. ಅದರ ಬಗ್ಗೆ ಯಾವುದೇ ಸಂಶಯಗಳಿಲ್ಲ ಖಂಡಿತವಾಗಿ. ಎಸ್ ನೀತಿ, ಇದು ಒಂದು ಕಡೆಯಿಂದ ಸುಹಾಸ್ ಶೆಟ್ಟಿಯ ಒಂದು ಹತ್ಯೆಯ ಬಿಸಿಯ ಜೊತೆಗೆ ಇನ್ನೊಂದು ಕಡೆಯಿಂದ ಅಶ್ರಫ್ ಹತ್ಯೆ, ಕುಡುಪುವಿನ ಕೇರಳ ಮೂಲದ ಅಶ್ರಫ್ ಹತ್ಯೆಯ ವಿಚಾರ ಕೂಡ ಈಗ ಸದ್ಯ ಮುನ್ನೆಲೆಗೆ ಬಂದಿದೆ. ಇವತ್ತು ಮುಸ್ಲಿಂ ಮುಖಂಡರು ಏನಿದ್ದಾರೆ, ಕಾಂಗ್ರೆಸ್ ಪಕ್ಷದ್ದು ಬಹಳ ಪಟ್ಟು ಹಿಡಿದಿದ್ದಾರೆ. ಯಾಕಂದ್ರೆ ಮೊನ್ನೆ ದಿವಸ ಕೇವಲ ಮುಸ್ಲಿಂ ಮುಖಂಡರು ಮಾತಾಡಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ SDPI ಕೂಡ ಪರಮೇಶ್ವರ್ ಅವರು ಈ ಹೇಳಿಕೆಯನ್ನ ಬದಲಾವಣೆ ಮಾಡಿದ್ರೆ ಅವರಿಗೆ ನಾವು ಸ್ವಾಗತ ಕೊಡೋದಕ್ಕೆ ಸಿದ್ಧರಿದ್ದೇವೆ ಅನ್ನೋ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದರ ಜೊತೆಗೆ ನಿನ್ನೆ ಸುಹಾಸ್ ಶೆಟ್ಟಿ ಒಂದು ಮರ್ಡರ್ ನಡೆದಿತ್ತು. ಯಾಕಂದ್ರೆ ಇದು ಫಾಜಿಲ್ ಮರ್ಡರ್ಗೆ ರಿವೆಂಜ್ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಏನು ನಿನ್ನೆ ಮಂಗಳೂರು ಭಾಗದಲ್ಲೇ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ, ಪ್ರಮುಖವಾಗಿ ಸುಮಾರು 5 ಕಡೆಗಳಲ್ಲಿ ಒಂದು ಚೂರಿ ಇರತಕ್ಕಂತಹ ದಾಳಿಗಳು ಆಗಿದೆ, 5 ಕಡೆಗಳಲ್ಲಿ ತರ ದಾರಿಗಳಾಗಿದೆ. ಕೇವಲ ಮಂಗಳೂರು ಭಾಗದಲ್ಲಿ ಮಾತ್ರ ಅಲ್ಲ, ಉಡುಪಿಯಲ್ಲೂ ಕೂಡ. ಹಾಗಾಗಿ ಇಲ್ಲಿ ಯಾರೆಲ್ಲ ಸಂತ್ರಸ್ತರಿದ್ದಾರೋ, ಯಾರೆಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೋ, ಇವರಿಗೆ ಪರಿಹಾರವನ್ನ ನೀಡಬೇಕು ಅನ್ನುವಂಥ ವಿಚಾರ ಕೂಡ ಇವತ್ತು ಗೃಹ ಸಚಿವರು ನಡೆಸಿದಂಥ ಸಭೆಯಲ್ಲಿ ಮಂಡನೆಯಾಗಿದೆ. ಈ ವಿಚಾರದ ಬಗ್ಗೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದೆ. ಹಾಗಾಗಿ ಮತ್ತು ಈಗ ಏನು ಹೇಳಲಾಗ್ತಾ ಇದೆ, ಸುಹಾಸ್ ಶೆಟ್ಟಿಗೆ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಕೇವಲ ಅನ್ಯಮತೀಯರು ಮಾತ್ರ ಅಲ್ಲ, ಇಬ್ಬರು ಹಿಂದೂ ಯುವಕರು ಕೂಡ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಗ್ಯಾಂಗ್ ವಾರ ಅಥವಾ ರಿವೆಂಜ್ ಮರ್ಡರ್, ಅಂದ್ರೆ ಫಾಜಿಲ್ ಹತ್ಯೆ ರಿವೆಂಜ್ ಮರ್ಡರ್, ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ನೀಡಲೇಬೇಕು. ಇದು ಗ್ಯಾಂಗ್ ವಾರ್ ಆಗಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು, ಒಂದಿಷ್ಟು ಹಿಂಸಾಚಾರದಂತಹ ವಾತಾವರಣ ನಿರ್ಮಾಣವಾಗಿರುವಂತದ್ದು, ಯಾರೆಲ್ಲ ಇದಕ್ಕೆ ಕಾರಣಕರ್ತರಾಗಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ರೀತಿಯ ಮನವಿಯನ್ನಲ್ಲ ನೀತಿ, ಒಂದು ಆಗ್ರಹವನ್ನೇ ಆ ಸಭೆಯಲ್ಲಿ ಮಾಡಲಾಗಿದೆ. ಈ ವಿಚಾರದಲ್ಲಿ ಸ್ವಲ್ಪ ಗದ್ದಲಗಳು ಕೂಡ ಅಲ್ಲಿ ನಡೆದಿದೆ. ಹಾಗಾಗಿ ಗೃಹ ಸಚಿವರಿಗೆ ಇಲ್ಲಿಂದ ಮಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಹೋಗಿದ್ದಾರೆ. ಅವರೊಂದಿಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಇದ್ದಾರೆ. ಇನ್ನೇನು ಒಂದು ಸಭೆ ನಡೆದು ಆ ಬಳಿಕ ಸುಹಾಸ್ ಶೆಟ್ಟಿಯ ಹತ್ಯೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕೂಡ ಪರಮೇಶ್ವರ್ ಅವರೇ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಆದಿತ್ಯ, ಟೋಟಲ್ ಆಗಿ ನಾವು ಎರಡೂ ಪ್ರಕರಣವನ್ನ ನಾವು ನೋಡೋದಾದ್ರೆ, ಮೊನ್ನೆ ಮುಸ್ಲಿಂ ವ್ಯಕ್ತಿಯ ಮರ್ಡರ್ ಆಗಿರ್ಬೋದು, ಸುಹಾಸ್ ಶೆಟ್ಟಿಯ ಮರ್ಡರ್ ಕೇಸ್ ಆಗಿರ್ಬೋದು, ಎರಡೂ ಪ್ರಕರಣಗಳನ್ನ ನಾವು ನೋಡಿದಾಗ ಇಲ್ಲಿ ಹೊರಗಿನಿಂದ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡುವವರ ಹಾವಳಿ ಹೆಚ್ಚಾಗಿರೋದ್ರಿಂದ ಅಥವಾ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ತಿಳಿಯದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನೆ ಮಾಡ್ತಾ ಇರುವಂಥದ್ದು ಅಥವಾ ಪ್ರಚೋದನೆಗೆ ಒಳಗಾಗ್ತಾ ಇರೋದ್ರಿಂದಲೇ ನಾವು ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಒಂದಷ್ಟು ಶಾಂತಿ ಸುವ್ಯವಸ್ಥೆ ಬಾಂಧವ್ಯ ಅನ್ನೋದು ಹಳಿಸ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಆದಿತ್ಯ, ಎಲ್ಲೋ ಒಂದು ಕಡೆಯಲ್ಲಿ ಯಾರು ಏನು ಹೇಳ್ತಾರೆ ಅದನ್ನ ಪಟ್ಟಂತ ಕೇಳೋದನ್ನ ಹೊರತುಪಡಿಸಿ ಸಂಪೂರ್ಣ ತನಿಖೆ ಆಗೋವರೆಗೂ ಕಾಯೋದು ಮುಖ್ಯನಾ ಅಂತ ಅಧಿಕಾರ ಸ್ಥಾನದಲ್ಲಿ ಇರೋರು, ಜೊತೆಗೆ ಇದರ ಲಾಭ ಪಡ್ಕೊಳ್ತಾ ಇರೋರು ಕೂಡ. ನಿಜಕ್ಕೂ ಕೂಡ ನೀತಿ, ಈ ಬಗ್ಗೆ TV5 ಕೂಡ ಒಂದು ವರದಿಯನ್ನ ಮಾಡಿತ್ತು. ಪ್ರಮುಖವಾಗಿ ಪ್ರಚೋದನಕಾರಿ ಹೇಳಿಕೆಗಳು ಒಂದ್ ಕಡೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನೆಯನ್ನ ಕೊಡುವಂಥದ್ದು. ಯಾಕಂದ್ರೆ ಈಗೀಗ ಜನ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬರುತ್ತೋ ಅದೇ ನಿಜ ಅಂತ ಅನ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಒಂದಿಷ್ಟು ಜನರನ್ನ ಎರಡು ಕಡೆಯಿಂದ ಟಾರ್ಗೆಟ್ ಮಾಡಿ ಇವರನ್ನ ಫಿನಿಶ್ ಮಾಡ್ತೀವಿ, ಅವರನ್ನ ಫಿನಿಶ್ ಮಾಡ್ತೀವಿ, ಎಚ್ಚರಿಕೆಯನ್ನ ನಾವು ನೀಡ್ತಾ ಇದ್ದೀವಿ, ಅಥವಾ ಇದೇ ಡೇಟ್ ಅಲ್ಲಿ ಇವ್ರನ್ನ ಎತ್ತು ಬಿಡ್ತೀವಿ ಅನ್ನುವಂಥ ರೀತಿಯ ಹೇಳಿಕೆಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಅನ್ನುವಂಥದ್ದೇ ಪ್ರಮುಖ ಪ್ರಶ್ನೆ. ಈಗ ಎಲ್ಲವೂ ಮುಗಿದ ಹೋದ್ಮೇಲೆ, ಅಂದ್ರೆ ಶಾಂತಿ ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಓರ್ವನ ಮರ್ಡರ್ ಆಗಿ 2 ಹೆಣಗಳು ಈಗ ಉರುಳಿ ಬಿದ್ದಿದೆ. ಈ ಬಳಿಕ ಈಗ ಒಂದು ಇನ್ಸ್ಟಾಗ್ರಾಮ್ ಪೇಜ್ಗಳು ಏನಿದೆ ಅಥವಾ ಫೇಕ್ ಪೇಜ್ಗಳು ಏನಿದೆ ಇದರ ಬಗ್ಗೆ ನಿಗಾ ವಹಿಸೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಪ್ರತಿಯೊಂದು ಸಂದೇಶವನ್ನ ಕೂಡ ಯಾವುದು ಶಾಂತಿ ಸುವ್ಯವಸ್ಥೆಯನ್ನ ಹದಗೆಡಿಸುವಂತದ್ದು ಅದರ ಬಗ್ಗೆ ಗಮನವನ್ನ ಹರಿಸಬೇಕಾಗಿರುವಂತದ್ದು ಪೊಲೀಸ್ ಇಲಾಖೆಯ ಒಂದು ಕರ್ತವ್ಯ. ಈ ಬಗ್ಗೆ ಅನೇಕ ಬಾರಿ ಈ ಬಗ್ಗೆ ಎಚ್ಚರಿಸಿದ್ರು ಕೂಡ ಪೊಲೀಸ್ ಇಲಾಖೆ ಅದರ ಗೋಜಿಗೆ ಹೋಗೋದಿಲ್ಲ. ರಾಜಾರೋಷವಾಗಿ ಒಂದೇ ಅಕೌಂಟ್ ನಿಂದ ಈ ತರ ಪರಿಪರಿಯಾಗಿ ಪ್ರಚೋದನೆಯನ್ನ ನೀಡುವಂತಹ ಪೋಸ್ಟ್ಗಳು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಜನರು ಕೂಡ ಬಂದಂತ ಒಂದು ಮಾಹಿತಿಯನ್ನು ನಂಬುವಂತಹ ಪರಿಸ್ಥಿತಿ ಕೂಡ ಇದೆ. ಆದಷ್ಟು ಇಂತಹ ಪ್ರಚೋದನೆಯನ್ನ ದೂರ ಇಟ್ಟು ಇಲ್ಲಿ ಶಾಂತಿಯನ್ನ ಕಡಡುವಂತ ಪ್ರಯತ್ನಕ್ಕೆ ತೆರೆ ಹಾಕಬೇಕಾದಂತಹ ಒಂದಿಷ್ಟು ರಾಜಕೀಯ ಮುಖಂಡರು, ಒಂದಿಷ್ಟು ವ್ಯಕ್ತಿಗಳು ಅದಕ್ಕೆ ಇನ್ನಷ್ಟು ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇನ್ನಷ್ಟು ಪ್ರಚೋದನೆಯನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಪ್ರಕರಣ ಆಯ್ತು ಅಂದ್ರೆ ಪೊಲೀಸ್ ಇಲಾಖೆಗೂ ಕೂಡ ಒಂದಿಷ್ಟು ಸಮಯ ಬೇಕಾಗುತ್ತೆ. ಅದರ ಆಳ ಅಗಲ ಏನು, ಯಾರೆಲ್ಲ ಶಾಮೀಲಾಗಿದ್ದಾರೆ, ಅದರ ಹಿಂದೆ ಇರುವಂತ ಉದ್ದೇಶ ಏನು, ಆದ್ರೆ ಬಂದಂತ ಒಂದು ಊಹಾಪೋಹಗಳ ಮಾಹಿತಿ
ಮಾಹಿತಿಯ ಮೇರೆಗೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಸಜ್ಜಾಗುವಂಥದ್ದು, ಹಿಂಸಾಚಾರಕ್ಕೆ ಮುಂದಾಗುವಂಥದ್ದು, ಇದೆಲ್ಲದಕ್ಕೂ ಕೂಡ ತೆರೆ ಹಾಕುವಂಥ ನಿಟ್ಟಿನಲ್ಲೂ ಕೂಡ ಇವತ್ತು ಸಭೆಯಲ್ಲಿ ಒಂದು ಚರ್ಚೆ ನಡೆದಿದೆ. ಈ ಬಗ್ಗೆ ನಮ್ಮ ಜೊತೆ ಕೂಡ ಅನೇಕ ನಾಯಕರು ಮಾತನಾಡಿದರು. ಈ ವಿಚಾರವನ್ನ ಕೂಡ ನಾವು ಅಲ್ಲಿ ಉಲ್ಲೇಖ ಮಾಡಿದ್ದೀವಿ. ಮುಂದೆ ಅಮಾಯಕರ ಮೇಲೆ ಈ ತರ ದಾಳಿಗಳಾಗಬಾರ್ದು, ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿನ ಆದೇಶವನ್ನ ಗೃಹ ಸಚಿವ ಪರಮೇಶ್ವರ್ ಅವರು ನೀಡಬೇಕು ಅನ್ನುವಂಥ ಆಗ್ರಹವನ್ನ ಕೂಡ ಮಾಡಿದ್ದೇವೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ಸ್ಪಷ್ಟಪಡಿಸಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.